ಅದರಲ್ಲೂ ರಾಜ್ಯ ರಾಜಕೀಯದಲ್ಲಿ ಇದೇ ವಿಚಾರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವ ಜಟಾಪಟಿಗೂ ವೇದಿಕೆಯಾಗಿದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಹಿಂದೂಗಳ ಪವಿತ್ರ ಹಬ್ಬ ಹಾಗೆ ಧಾರ್ಮಿಕ ಆಚರಣೆಗಳು ಇದರ ಉದ್ಘಾಟನೆ ಮಾಡಲಿಕ್ಕೆ ಬಾನು ಮುಷ್ತಾಕ್ ಅವರ ಆಯ್ಕೆ ಯಾಕೆ ಅಂತ ಹೇಳಿ ಬಿಜೆಪಿಗರು ಪ್ರಶ್ನೆ ಮಾಡುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರಿಗೆ ಇತ್ತ ಕಾಂಗ್ರೆಸ್ನ ಸಚಿವರು ತಿರುಗೇಟು ನೀಡುತ್ತಿದ್ದಾರೆ. ಹಿಂದೆಲ್ಲ ಮಾಡಿಲ್ವಾ? ನಿಸಾರ್ ಅಹಮದ್ ಅವರು ಮಾಡಿರ್ಲಿಲ್ವಾ? ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನರಾಗಿದ್ದವರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿದ್ರು. ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಒಳ್ಳೇದಲ್ಲ. ಅದರಿಂದ ನೀವು ಅದಕ್ಕೆ ಯಾಕೆ ಧಾರ್ಮಿಕ ವಿಚಾರಗಳನ್ನ ಮಿಕ್ಸ್ ಮಾಡಕ್ ಹೋಗ್ತೀರಾ? ಹೊರಗಡೆ ಒಂದು ವರ್ಗವನ್ನಾಗಾದ್ರೆ ನೀವು ಹೊರಗಡೆ ಇಟ್ಟು ಹಬ್ಬ ಆಚರಣೆ ಮಾಡ್ತೀರಾ? ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಅವ್ರಿಗೆ ಇದೆಯೋ ಇಲ್ವೋ? ನಮ್ದು ನಾಡ ಹಬ್ಬ ಊರ ಹಬ್ಬ ಎಲ್ಲರನ್ನೂ ಕರಿತೀವಿ. ನೋಡಿ, ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ, ಮುಸಲ್ಮಾನರ ಹಬ್ಬ ಅಲ್ಲ. ಮುಸಲ್ಮಾನರ ಸಂಸ್ಕೃತಿಯಲ್ಲೇನಿದೆ, ಅವರು ಮೂರ್ತಿ ಪೂಜೆಯನ್ನ ನಿಷೇಧ, ಮೂರ್ತಿ ಪೂಜೆ ಮಾಡಬಾರದು, ಮೂರ್ತಿಯನ್ನ ನೋಡಬಾರದು, ಮೂರ್ತಿಯನ್ನ ಸ್ಮರಣೆ ಮಾಡಬಾರದು, ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸಬಾರದು, ದೀಪ ಅಂಟಿಸಬಾರದು, ಅವ್ರ ಧರ್ಮದಲ್ಲೇ ಇದೆ. ಈ ಅಮ್ಮ ಬಂದೀಗ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು, ಅವ್ರ ಧರ್ಮ ಒಪ್ಪಲ್ಲ. ಅವ್ರ ಧರ್ಮದಿಂದ ಹೊರ ಹಾಕಿದ್ರೆ ಏನ್ ಮಾಡ್ತಾರೆ ಇವ್ರ ಪಾಪ? ಈ ಕಾಂಗ್ರೆಸ್ ಅವರು ಹೋಗಿ ಅಡ್ಡ ನಿಂತ್ಕೊಂತಾರ? ನೋಡಿ, ಬಾನು ಮುಷ್ತಾಕ್ ಅವರು ಮುಸ್ಲಿಂ ಧರ್ಮದವರು. ಆ ಮುಸ್ಲಿಂ ಧರ್ಮದವ್ರಿಗೆ ಹಿಂದೂ ಪದ್ಧತಿಯಲ್ಲಿ ನಂಬಿಕೆ ಇರುವುದಿಲ್ಲ. ನಾವು ಸಣ್ಣ ಯಾವ್ದೋ ಭೂಮಿ ಪೂಜಾಕ್ ಹೋದಾಗ ಅಲ್ಲೇ ನಾವು ಭೂಮಿ ಪೂಜಾ ಸಮಯದಲ್ಲಿ ತೆಂಗಿನಕಾಯಿ ತಗೊಂಡು ದೀಪ ಹಚ್ಚಿದ್ರೆ ಅಲ್ಲಿದ್ದಂತ ಮುಸ್ಲಿಮರು ಅದಕ್ಕೆ ಕೈ ಜೋಡಿಸುವುದಿಲ್ಲ. ಅಂತದ್ದು ಇಲ್ಲಿ ದಸರಾ ಉತ್ಸವದ ಉದ್ಘಾಟನೆ ಮಾಡಬೇಕು, ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು, ಅದನ್ನ ಅವ್ರು ಮಾಡ್ತಾರೇನು? ಬಾನು ಮುಷ್ತಾಕ್ ಅವ್ರು ಮಾಡ್ತಾರಂತೆ ಒಪ್ಕೊಂಡ್ರೆ ಅದಾದ್ಮೇಲೆ ವಿಚಾರ ಮಾಡಬಹುದು. ಅವ್ರು ನಮ್ಮ ಹಿಂದೂ ಧರ್ಮದ ಪದ್ಧತಿ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಒಪ್ಕೊಂತಾರ, ಮನಸಾರೆ ಅದನ್ನ ಮಾಡ್ತಾರೆ, ನನಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಐತಂತೆ ಅವ್ರು ಹೇಳಿ ಸ್ಟೇಟ್ಮೆಂಟ್ ಕೊಡ್ಲಿ. ಅದಾದ್ಮೇಲೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬಹುದು. ಇಲ್ಲಕ್ರೆ ಸಾವಿರ ಬಿಟ್ಟು ಬೇರೆಯವ್ರು ಸಿಗೋದಿಲ್ಲ. ಸಾವಿರ ಉರ್ಸಿಗೆ ಕರ್ಕೊಂಡು ಹೋಗ್ಲಿ ಅವ್ರನ್ನ, ಇದಕ್ಕೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಇದಕ್ಕೆ ಅಂದ್ರೆ ಹಿಂದೂಗಳ ಭಾವನೆಗಳಿಗೆ ನಾವು ಏನು ಲಕ್ಷ್ಯ ಕೊಡೋದಿಲ್ಲ. ನಾವು ಕೇವಲ ಮುಸ್ಲಿಮರಿಗೆ ಮಾತ್ರ ಸ್ಪಂದನೆ ಮಾಡ್ತೀವಿ, ಹಿಂದೂಗಳಿಗೆ ನಾವು ಸ್ಪಂದನೆ ಮಾಡಿ ಕೊಡುವುದಿಲ್ಲ ಅಂತ ಹೇಳಕ ಇದನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸರ್, ಮತ್ತೆ ಅವ್ರನ್ನ ಹೇಳ್ತಾ ನಾನು ಕೂಡ ಹಿಂದೂ ಅಂತ ಅವ್ರು ಹೇಳ್ತಾರೆ ಸರ್ ಅನೇಕ ಬಾರಿ. ಯಾರು? ಸಿದ್ದರಾಮಯ್ಯ ಅವರು. ನಾವೇನು ಹಿಂದೂ ಅಲ್ಲಂತ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಹಿಂದೂ ಅಂತಿದ್ರೆ ಉಲ್ಟಾಗಿ ಕೆಲಸ ಮಾಡಬೇಕು. ಹಿಂದೂಗಳ ಭಾವನೆ ಕೆಲಸುವಂತ ಕೆಲಸ ಹಿಂದೂ ಇದ್ದವರು ಬರೀ ಮುಸ್ಲಿಮರು ಊಟದಿಂದ ಅಷ್ಟೇ ನಾವು ಆರಿಸಿ ಬರ್ತೇವೆ ಅನ್ನೋ ಟೈಪ್. ಕೇವಲ ಮುಸ್ಲಿಮರು ಕ್ರಿಶ್ಚಿಯನ್ರಿಗೆ ಓಲೈಕೆ ರಾಜಕಾರಣ ಯಾಕೆ ಮಾಡ್ತಾರೆ ಇವರು? ಜಾತ್ಯತೀತ ರಾಷ್ಟ್ರ ಅಲ್ಲ ಸರ್. ಜಾತ್ಯತೀತ ರಾಷ್ಟ್ರ ಇದ್ರೆ ಹಿಂದೂ ಪೂಜಾಕ್ಕೆ ಅವ್ರು ಯಾರು ಮುಸ್ಲಿಮರು ಯಾಕೆ ಬರಬೇಕು? ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಆ ಏನು ಪ್ರಶಸ್ತಿಗಳಿದೆ ಅದನ್ನ ಗುರುತಿಸಿ ನಾವು ಮಾಡ್ತಾ ಇರುವಂತಹ ಕೆಲಸ. ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಆ ಏನು ಪ್ರಶಸ್ತಿಗಳಿದೆ ಅದನ್ನ ಗುರುತಿಸಿ ನಾವು ಮಾಡ್ತಾ ಇರುವಂತಹ ಕೆಲಸ. ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಹಿಂದೆಲ್ಲ ಮಾಡಿಲ್ವಾ? ನಿಸಾರ್ ಅಹಮದ್ ಅವರು ಮಾಡಿರ್ಲಿಲ್ವಾ? ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನರಾಗಿದ್ದವರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿದ್ರು. ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ. ಅದಕ್ಕೋಸ್ಕರ
ಅದೆಲ್ಲ ಆ ಬೆಳವಣಿಗೆ ಒಳ್ಳೇದಲ್ಲ. ಅದರಿಂದ ನೀವು ಅದಕ್ಕೆ ಯಾಕೆ ಧಾರ್ಮಿಕ ವಿಚಾರಗಳನ್ನ ಮಿಕ್ಸ್ ಮಾಡಕ್ ಹೋಗ್ತೀರಾ? ಹೊರಗಡೆ ಒಂದು ವರ್ಗವನ್ನಾಗಾದ್ರೆ ನೀವು ಹೊರಗಡೆ ಇಟ್ಟು ಹಬ್ಬ ಆಚರಣೆ ಮಾಡ್ತೀರಾ? ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಅವ್ರಿಗೆ ಇದೆಯೋ ಇಲ್ವೋ? ನಮ್ದು ನಾಡ ಹಬ್ಬ ಊರ ಹಬ್ಬ ಎಲ್ಲರನ್ನೂ ಕರಿತೀವಿ. ನೋಡಿ, ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ, ಮುಸಲ್ಮಾನರ ಹಬ್ಬ ಅಲ್ಲ. ಮುಸಲ್ಮಾನರ ಸಂಸ್ಕೃತಿಯಲ್ಲಿ ಏನಿದೆ, ಅವರು ಮೂರ್ತಿ ಪೂಜೆಯನ್ನ ನಿಷೇಧ, ಮೂರ್ತಿ ಪೂಜೆ ಮಾಡಬಾರದು, ಮೂರ್ತಿಯನ್ನ ನೋಡಬಾರದು, ಮೂರ್ತಿಯನ್ನ ಸ್ಮರಣೆ ಮಾಡಬಾರದು, ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸಬಾರದು, ದೀಪ ಅಂಟಿಸಬಾರದು, ಅವ್ರ ಧರ್ಮದಲ್ಲೇ ಇದೆ. ಈ ಅಮ್ಮ ಬಂದೀಗ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು, ಅವ್ರ ಧರ್ಮ ಒಪ್ಪಲ್ಲ. ಅವ್ರ ಧರ್ಮದಿಂದ ಹೊರ ಹಾಕಿದ್ರೆ ಏನ್ ಮಾಡ್ತಾರೆ ಇವ್ರ ಪಾಪ? ಈ ಕಾಂಗ್ರೆಸ್ ಅವ್ರು ಹೋಗಿ ಅಡ್ಡ ನಿಂತ್ಕೊಂತಾರ? ನೋಡಿ, ಬಾನು ಮುಸ್ತಾಕ್ ಅವರು ಮುಸ್ಲಿಂ ಧರ್ಮದವರು. ಆ ಮುಸ್ಲಿಂ ಧರ್ಮದವ್ರಿಗೆ ಹಿಂದೂ ಪದ್ಧತಿಯಲ್ಲಿ ನಂಬಿಕೆ ಇರುವುದಿಲ್ಲ. ನಾವು ಸಣ್ಣ ಯಾವ್ದೋ ಭೂಮಿ ಪೂಜಾಕ್ ಹೋದಾಗ ಅಲ್ಲೇ ನಾವು ಭೂಮಿ ಪೂಜಾ ಸಮಯದಲ್ಲಿ ತೆಂಗಿನಕಾಯಿ ತಗೊಂಡು ದೀಪ ಹಚ್ಚಿದ್ರೆ ಅಲ್ಲಿದ್ದಂತ ಮುಸ್ಲಿಮರು ಅದಕ್ಕೆ ಕೈ ಜೋಡಿಸುವುದಿಲ್ಲ. ಅಂತದ್ದು ಇಲ್ಲಿ ದಸರಾ ಉತ್ಸವದ ಉದ್ಘಾಟನೆ ಮಾಡಬೇಕು, ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು, ಅದನ್ನ ಅವರು ಮಾಡ್ತಾರೇನು? ಬಾನು ಮುಸ್ತಾಕ್ ಅವರು ಮಾಡ್ತಾರಂತೆ ಒಪ್ಕೊಂಡ್ರೆ ಅದಾದ್ಮೇಲೆ ವಿಚಾರ ಮಾಡಬಹುದು. ಅವ್ರು ನಮ್ಮ ಹಿಂದೂ ಧರ್ಮದ ಪದ್ಧತಿ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಒಪ್ಕೊಂತಾರ, ಮನಸಾರೆ ಅದನ್ನ ಮಾಡ್ತಾರ, ನನಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಐತಂತೆ ಅವ್ರು ಹೇಳಿ ಸ್ಟೇಟ್ಮೆಂಟ್ ಕೊಡ್ಲಿ. ಅದಾದ್ಮೇಲೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬಹುದು. ಇಲ್ಲಕ್ರೆ ಸಾವಿರ ಬಿಟ್ಟು ಬೇರೆಯವ್ರು ಸಿಗುದಿಲ್ಲ. ಸಾವಿರ ಉರ್ಸಿಗೆ ಕರ್ಕೊಂಡು ಹೋಗ್ಲಿ ಅವ್ರನ್ನ, ಇದಕ್ಕೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಇದಕ್ಕೆ ಅಂದ್ರೆ ಹಿಂದೂಗಳ ಭಾವನೆಗಳಿಗೆ ನಾವು ಏನು ಲಕ್ಷ್ಯ ಕೊಡುದಿಲ್ಲ. ನಾವು ಕೇವಲ ಮುಸ್ಲಿಮರಿಗೆ ಮಾತ್ರ ಸ್ಪಂದನೆ ಮಾಡ್ತೇವೆ, ಹಿಂದೂಗಳಿಗೆ ನಾವು ಸ್ಪಂದನೆ ಮಾಡಿ ಕೊಡುದಿಲ್ಲ ಅಂತ ಹೇಳಕ ಇದನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸರ್, ಮತ್ತೆ ಅವ್ರನ್ನ ಹೇಳ್ತಾ ನಾನು ಕೂಡ ಹಿಂದೂ ಅಂತ ಅವ್ರು ಹೇಳ್ತಾರೆ ಸರ್ ಅನೇಕ ಬಾರಿ. ಯಾರು? ಸಿದ್ದರಾಮಯ್ಯ ನಾವೇನು ಹಿಂದೂ ಅಲ್ಲಂತ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಹಿಂದೂ ಅಂತಿದ್ರೆ ಉಲ್ಟಾಗಿ ಕೆಲಸ ಮಾಡಬೇಕು. ಹಿಂದೂಗಳ ಭಾವನೆ ಕೆಲಸುವಂತ ಕೆಲಸ ಹಿಂದೂ ಇದ್ದವರು ಬರೀ ಮುಸ್ಲಿಮರ ಊಟದಿಂದ ಅಷ್ಟೇ ನಾವು ಆರಿಸಿ ಬರ್ತೇವೆ ಅನ್ನೋ ಟೈಪ್. ಕೇವಲ ಮುಸ್ಲಿಮರು ಕ್ರಿಶ್ಚಿಯನ್ರಿಗೆ ಓಲೈಕೆ ರಾಜಕಾರಣ ಯಾಕೆ ಮಾಡ್ತಾರೆ ಇವರು? ಜಾತ್ಯತೀತ ರಾಷ್ಟ್ರ ಅಲ್ಲ ಸರ್. ಜಾತ್ಯತೀತ ರಾಷ್ಟ್ರ ಇದ್ರೆ ಹಿಂದೂ ಪೂಜಾಕ್ಕೆ ಅವ್ರು ಯಾರು ಮುಸ್ಲಿಮರು ಯಾಕೆ ಬರಬೇಕು? ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಆ ಏನು ಪ್ರಶಸ್ತಿಗಳಿದೆ ಅದನ್ನ ಗುರುತಿಸಿ ನಾವು ಮಾಡ್ತಾ ಇರುವಂತಹ ಕೆಲಸ. ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಆ ಏನು ಪ್ರಶಸ್ತಿಗಳಿದೆ ಅದನ್ನ ಗುರುತಿಸಿ ನಾವು ಮಾಡ್ತಾ ಇರುವಂತಹ ಕೆಲಸ. ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ